ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ಮುತ್ತಿನ ಹಾರ ಭಾಗ 38. ಬೆಂಗಳೂರಿನಿಂದ ತುಮಕೂರಿನ ಪ್ರಯಾಣ ಶುರುವಾಗಿತ್ತು. ಆಂಟಿ, ಪ್ರಸಾದ್ ಸರ್ ಅಮೇರಿಕ ಹೋದ್ಮೇಲೆ ಸ್ವಲ್ಪ ದಿನ ಬಿಟ್ಟು ಪ್ರಾರ್ಥನಾ ನಿಮ್ಮ ಮನೆಗೆ ಹೋಗಿದ್ಲು. ಆವಾಗ ಅಲ್ಲಿ ಯಾರೂ ಇರಲಿಲ್ಲ. ಹಾಗಾದರೆ ನೀವು ಯಾವಾಗ ಶಿಫ್ಟ್ ಆಗಿದ್ದು? ಮತ್ತೆ ನಿಮ್ಮ ಅಣ್ಣ ಯಾವಾಗ ಅಲ್ಲಿಗೆ ಬಂದಿದ್ದು? ರಾಗಿಣಿ ಕುತೂಹಲದಿಂದ ಸವಿತಾರನ್ನು ಕೇಳಿದ್ದಳು. ಓಹೋ, ಅದಾ, ನೀವು ಹೇಳಿದ್ರಲ್ವಾ, ಅವತ್ತಿನ ರಾತ್ರಿನೇ ನಾವು ಬೆಂಗಳೂರಿಗೆ ಬಂದ್ವಿ. ಪ್ರಸಾದ್ ಮರುದಿನ ಬೆಳಗ್ಗೆನೇ ಅಮೇರಿಕಕ್ಕೆ ಹೋಗಿದ್ದ. ಅಣ್ಣ ಆ ಮನೆಗೆ ಬಂದಿದ್ದು ಇತ್ತೀಚೆಗೆ. ಅವ್ರು ಬಾಡಿಗೆ ಮನೇಲಿದ್ದರು. ಆಮೇಲೆ ನಮ್ಮ ಮನೆ ಖಾಲಿ ಇರೋದನ್ನು ನೋಡಿ ನಾವು ಹೋಗಿ ಉಳ್ಕೊಳ್ಬೋದಾ ಅಂತ ಕೇಳಿದರು. ನಮಗೂ ಹೇಗೂ ಒಬ್ಬರು ಮನೇಲಿದ್ದರೆ ಒಳ್ಳೆಯದು ಅಂತ ಅನಿಸ್ತು. ಖಾಲಿ ಬಿಡೋಕ್ಕಿಂತ ಯಾರಾದರೂ ಇರೋದು ಒಳ್ಳೇದಲ್ವಾ, ಸರಿ ಅಂತ ಹೇಳಿದ್ವಿ. ಹಾಗಾದರೆ ಇನ್ಮೇಲೆ ನೀವು ಅವ್ರ ಜೊತೆಗೆ ಇರ್ತೀರಾ? ಅಂದರೆ ಪ್ರಸಾದ್ ಬಂದಮೇಲೆ ಎಂದು ಸಂದೀಪ್ ಕೇಳಿದ. ಅಷ್ಟರಲ್ಲೇ ನಮಗೇನಾದರೂ ಮಾತಾಡಬೇಕು ಅನಿಸಿದರೆ ಹೇಗೆ? ಅಲ್ಲಿಗೆ ಬಂದರೆ ಆ ಅಂಕಲ್ಗೆ ಅನುಮಾನ ಬರುತ್ತೆ. ನಾವು ಮೊದಲೇ ಬಿಸ್ನೆಸ್ ಮಾಡಬೇಕು, ಪ್ರಸಾದ್ ಹತ್ರ ಮಾತಾಡಬೇಕು ಅಂತ ಹೇಳಿ ನಿಮ್ಮ ಅಡ್ರೆಸ್ ತೊಗೊಂಡು ಬಂದಿದ್ದೀವಿ. ರಾಗಿಣಿ ಥಟ್ಟನೆ ಹೇಳಿದ್ದಳು. ಈಗ ಸದ್ಯಕ್ಕೆ ಅವ್ರ ಜೊತೆನೇ ಇರ್ತೀವಿ. ನಂತರ ಈಗ ನಾವು ಅಂದ್ಕೊಂಡು ಕೆಲಸ ಎಲ್ಲ ಆದಮೇಲೆ, ಎಲ್ಲ ಸರಿ ಆದಮೇಲೆ ಮುಂದೇನು ಮಾಡಬೇಕು ಅಂತ ನೋಡೋಣ. ಇನ್ನು ನನ್ನ ಹತ್ರ ಮಾತಾಡಬೇಕು ಅಂತ ಆದರೆ ಮನೆಗೆ ಬರೋದು ಬೇಡ. ಅಲ್ಲೇ ಹತ್ತಿರದಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ. ನಾನು ಹೇಗೋ ಅಲ್ಲಿಗೆ ಹೋಗ್ತಾನೆ ಇರ್ತೀನಿ. ಅಲ್ಲಿ ನಾವೆಲ್ಲ ಸಿಗೋಣ ಎಂದರು ಸವಿತಾ. ಎಲ್ಲರೂ ಅವರವರ ಮನೆ ತಲುಪಿದರು. ಸವಿತಾರನ್ನು ನೋಡಿ, ಅರೆ ಸವಿತಾ, ನೀನೇನು ಅಚಾನಕ್ಕಾಗಿಲ್ಲಿ? ಅಂದರೆ ಇದು ನಿನ್ನ ಮನೆಯೇ, ಯಾವಾಗ ಬೇಕಾದರೂ ಬರ್ಬೋದು. ಆದರೆ ಏನು ವಿಷಯ ತಿಳಿಸದೆ ಬಂದ್ಯಲ್ಲ, ಅದಕ್ಕೆ ಏನಾಯಿತು ಅಂತ ಆಶ್ಚರ್ಯದಿಂದ ಕೇಳಿದ್ದ ಸೋಮು. ಹಾಗೆ ಬಂದೆ ಅಣ್ಣ. ಅಲ್ಲಿ ಒಬ್ಳಿಗೆ ಬೇಜಾರು ಅನಿಸ್ತಾ ಇತ್ತು. ನಿಮ್ಮನ್ನೆಲ್ಲ ಒಂದ್ಸಲ ನೋಡಬೇಕು ಅಂತಾನೂ ಅನಿಸ್ತಾ ಇತ್ತು, ಅದಕ್ಕೆ ಬಂದೆ ಎಂದು ಸುಮ್ಮನೆ ಹೇಳಿದರು. ಹೌದಾ ಅತ್ತಿಗೆ, ಒಳ್ಳೇದಾಯಿತು. ನಾನು ಎಷ್ಟೋ ಸಲ ಇವ್ರಿಗೆ ಹೇಳ್ತಾನೇ ಇದ್ದೆ, ಅತ್ತಿಗೆ ಅಲ್ಲಿ ಒಬ್ಬರೇ ಯಾಕಿರಬೇಕು, ನಮ್ಮ ಜೊತೆನೇ ಇರ್ಬೋದಿತ್ತು ಅಂತ ಎಂದು ಭಾರತಿ ಕೂಡ ಸೋಮುವಿನ ನಾಟಕದಲ್ಲಿ ಜೊತೆಯಾಗಿದ್ದರು. ನೀವು ಇಷ್ಟೆಲ್ಲ ಪ್ರೀತಿ ಮಾಡ್ತಿರಲ್ಲ, ಇದನ್ನೆಲ್ಲ ನೋಡಿ ನಂಗೆ ತುಂಬ ಖುಷಿಯಾಗುತ್ತೆ ಎಂದು ಸವಿತಾ ತಮ್ಮ ರೂಮಿಗೆ ನಡೆದಿದ್ದರು. ಸದ್ಯದಲ್ಲೇ ಪ್ರಸಾದ್ಗೆ ಬರಲು ಹೇಳುತ್ತೇನೆಂಬ ವಿಷಯವನ್ನು ಸವಿತಾ ಯಾರಿಗೂ ಹೇಳಲಿಲ್ಲ. ಇತ್ತ ಪ್ರಾರ್ಥನಾಳನ್ನು ನೋಡಿ ಸುಲೋಚನಾ, ಬಂದ್ಯ ಪ್ರಾರ್ಥನಾ, ಹೇಗಾಯಿತು ಶಾಪಿಂಗ್ ಎಲ್ಲ? ಎಲ್ಲಿ ಬ್ಯಾಗ್ ಎಲ್ಲ ಎಲ್ಲಿ? ನಾನಂತೂ ಕಾಯ್ತಾ ಇದ್ದೀನಿ ನೀನೇನೇನು ಶಾಪಿಂಗ್ ಮಾಡಿದ್ಯಾ ಅಂತ ನೋಡೋಕೆ ಎಂದಾಗಲೇ ಅವಳಿಗೆ ತಾವು ಹೋಗಿದ್ದು ಶಾಪಿಂಗ್ ಎಂದು ನೆನಪಾಗಿತ್ತು. ಏನು ಹೇಳಬೇಕೆಂದು ತಿಳಿಯದೆ ಗೊಂದಲದಲ್ಲಿ ಬಿದ್ದಳು. ಅದು ಅಮ್ಮ ಎಂದು ತಡವರಿಸುತ್ತಿದ್ದಳು. ಏನಾಯಿತು ಎಂದು ಮತ್ತೆ ಶಾಪಿಂಗ್ ಬಗ್ಗೆ ಕೇಳಿದರು ಅವರು. ಅಲ್ಲ, ಅದು ಅಮ್ಮ, ನಾನು ಎಲ್ಲ ರಾಗಿಣಿ ಮನೇಲೇ ಇಟ್ಟು ಬಂದಿದ್ದೀನಿ. ಅವಳನ್ನು ಮೊದಲು ಡ್ರಾಪ್ ಮಾಡಿದ್ವಿ, ಹಾಗೆ ಅಲ್ಲೇ ಎಲ್ಲ ಬಿಟ್ಟು ಬಂದೆ. ಪರವಾಗಿಲ್ಲ, ಅವಳು ಹೇಗೂ ನಾಳೆ ಇಲ್ಲೇ ಬರ್ತಾಳಲ್ವ, ತಗೊಂಡು ಬರ್ತಾಳೆ. ನಂಗೆ ತುಂಬ ಸುಸ್ತಾಗಿದೆ ಅಮ್ಮ, ಒಂದು ಲೋಟ ಕಾಫಿ ಮಾಡಿಕೊಡು. ನಾನು ಫ್ರೆಶ್ ಆಗಿ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಎಂದು ಸರಸರನೆ ರೂಮಿಗೆ ನಡೆದಿದ್ದಳು. ಅಲ್ಲ, ಖರೀದಿ ಮಾಡಿರೋ ಬಟ್ಟೆ ನೋಡೋಕೆ, ಮನೆಯವರಿಗೆಲ್ಲ ತೋರಿಸೋಕೆ ಒಂಚೂರು ಉತ್ಸಾಹ ಇಲ್ಲ. ಈಗಿನ ಕಾಲದ ಮಕ್ಕಳು ತುಂಬ ವಿಚಿತ್ರ ಎಂದು ತನ್ನಲ್ಲಿಯೇ ಹೇಳಿಕೊಂಡಿದ್ದರು ಸುಲೋಚನಾ. ಸಂದೀಪ್ ಮನೆಗೆ ಬರುತ್ತಿದ್ದಂತೆ ಕಾಣಿಸಿದ್ದು ಟಿವಿ ನೋಡುತ್ತಾ ತಿಂಡಿ ತಿನ್ನುತ್ತಿದ್ದ ಶಕುಂತಲಾ. ಅರೆ, ಇವಳೇನಿಲ್ಲಿ, ಅದು ಇಷ್ಟು ಬೇಗ ಎಂದು ತನ್ನಲ್ಲೇ ಅಂದುಕೊಂಡು, ಶಕುಂತಲಾ, ನೀನೇನು ಮಾಡ್ತಾ ಇದೀಯಾ ಅಲ್ಲಿ ಎಂದು ಹುಬ್ಬೇರಿಸಿ ಕೇಳಿದ್ದ. ಟಿವಿಯಲ್ಲಿ ಮುಳುಗಿ ಹೋಗಿದ್ದ ಅವಳು ಕೂಡ ಸಂದೀಪ್ನ ಮಾತು ಕೇಳಿ ವಾಸ್ತವಕ್ಕೆ ಬಂದಿದ್ದಳು. ಏನಿಲ್ಲ, ಹೀಗೆ ಬಂದಿದ್ದೆ ಅಷ್ಟೆ, ಚುಟುಕು ಉತ್ತರವನ್ನು ನೀಡಿದಳು. ಇವತ್ತೇನು ಆಫೀಸ್ ಇಲ್ವಾ ನಿಂಗೆ? ಇಷ್ಟೊತ್ತಾದರೂ ಇಲ್ಲಿ ಬಂದು ತಿಂಡಿ ತಿಂತ ಆರಾಮಾಗಿ ಟಿವಿ ನೋಡ್ತಾ ಕೂತಿದೀಯಾ ಎಂದು ಸಂದೀಪ್ ಕೇಳುತ್ತಿದ್ದಂತೆ ಮಾಲತಿ ಅಲ್ಲಿಗೆ ಬಂದು ಅವನನ್ನು ಮಾತನಾಡಿಸಿ ಪ್ರಯಾಣದ ಬಗ್ಗೆ ಕೇಳಿ ತಿಂಡಿ ತಿನ್ನಲು ಬರಲು ಹೇಳಿದರು. ಆಫೀಸ್ ಇದೆ, ನಂಗೆ ಸ್ವಲ್ಪ ಶಾಪಲ್ಲಿ ಕೆಲಸ ಇತ್ತು, ಅದಕ್ಕೆ ಮಧ್ಯಾಹ್ನ ಹೋಗೋಣ ಅಂದ್ಕೊಂಡೆ. ಮತ್ತೆ ಮಾತನ್ನು ಮುಂದುವರಿಸಿದ ಶಕುಂತಲಾ, ನೀನೇನೋ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿದ್ಯಂತೆ, ಅದ್ಯಾರೋ ಫ್ರೆಂಡ್ ಮನೇಲಿ ಉಳ್ಕೊಂಡಿದ್ಯಂತೆ. ಅದ್ಯಾರು ನಂಗೆ ಗೊತ್ತಿಲ್ಲದೆ ಇರೋ ಫ್ರೆಂಡ್? ಆಶ್ಚರ್ಯದಿಂದ ಕೇಳಿದ್ದಳು ಶಕುಂತಲಾ. ಇತ್ತೀಚೆಗೆ ನೀನು ತುಂಬಾ ತನಿಖೆ ಮಾಡ್ತಾ ಇದೀಯಾ. ನನ್ನ ಫ್ರೆಂಡ್ ಅಲ್ಲ, ಪ್ರಾರ್ಥನಾ ಫ್ರೆಂಡ್ ಮನೇಲಿ ಉಳ್ಕೊಂಡಿದ್ವಿ ಎಂದು ರೂಮ್ಗೆ ಹೊರಟಿದ್ದ. ಏನು, ಪ್ರಾರ್ಥನಾ ಜೊತೆ ಹೋಗಿದ್ಯಾ ನೀನು ಎಂದು ಅವಳು ಜೋರಾಗಿ ಕೇಳಿದಾಗ ರೂಮಿನೊಳಗೆ ಹೋಗಿದ್ದ ಸಂದೀಪ್ಗೆ ತಾನೇನು ಹೇಳಿದೆ ಎಂಬುದು ಗಮನಕ್ಕೆ ಬಂದು ಥಟ್ಟನೆ ಅವಳ ಬಳಿ ಬಂದಿದ್ದ. ಜೋರಾಗಿ ಹೇಳಬೇಡ, ನನ್ನ ಮನೇಲಿ ಯಾರಿಗೂ ಹೇಳಿಲ್ಲ, ಗೊತ್ತಾದರೆ ಸುಮ್ಮನೆ ರಾದ್ದಂತ ಮಾಡ್ತಾರೆ, ಮೆಲ್ಲಗೆ ಮಾತಾಡು ಎಂದಿದ್ದ.
ಶಕುಂತಲ ಸ್ವಲ್ಪ ಸಾವರಿಸಿಕೊಂಡು, ಅಂದರೆ ನೀನು ಮತ್ತೆ ಪ್ರಾರ್ಥನಾ ಇಬ್ಬರೇ ಹೊರಗಡೆ ಹೋಗಿದ್ರಾ? ಅವಳು ಕೂಡ ಪಿಸುಧ್ವನಿಯಲ್ಲಿ ಕೇಳಿದ್ದಳು. ಒಮ್ಮೆ ಅವನಿಗೆ ವಿಷಯ ಹೇಳಬೇಕೆಂದೆನಿಸಿದರೂ ಹೇಳಿದರೆ ಎಲ್ಲ ವಿಷಯವನ್ನು ಹೇಳಬೇಕು. ಈಗ ತಾವು 3 ಜನ ಏನೇನೋ ಸರ್ಕಸ್ ಮಾಡುತ್ತಾ ಇದ್ದೀವಿ, ಇನ್ನು ಅವಳಿಗೂ ತೊಂದರೆ ಎಂದುಕೊಳ್ಳುತ್ತಾ, ಹಾಗೆಲ್ಲ ಏನೂ ಇಲ್ಲ ಶಾಕು, ರಾಗಿಣಿನೂ ಇದ್ಲು, ಅವರಿಬ್ಬರಿಗೇನೋ ಶಾಪಿಂಗ್ ಮಾಡಬೇಕಿತ್ತಂತೆ, ಅದಕ್ಕೆ ಜೊತೆ ಬರ್ತೀಯಾ ಅಂತ ಕೇಳಿದರು. ಆಮೇಲೆ ಸಂಜೆ ಲೇಟ್ ಆಯಿತು, ಹಾಗೆ ಪ್ರಾರ್ಥನಾ ಫ್ರೆಂಡ್ ಮನೆ ಅಲ್ಲೇ ಹತ್ತಿರದಲ್ಲಿತ್ತು, ಅವರಮ್ಮ ಒಬ್ಬರೇ ಇರ್ತಾರೆ, ಹಾಗೆ ಅಲ್ಲಿಗೆ ಹೋದ ತಕ್ಷಣ ಇವತ್ತು ಉಳ್ಕೊಂಡೇ ಹೋಗಬೇಕು ಅಂತ ಒತ್ತಾಯ ಮಾಡಿದರು ಎಂದು ವಿವರಿಸಿದ ಸಂದೀಪ್. ಓ ಹೀಗಾ, ಅಬ್ಬಾ ಈಗ ಸಮಾಧಾನ ಆಯಿತು ನನಗೆ ಎಂದು ಉಸಿರು ಬಿಟ್ಟಿದ್ದಳು ಶಕುಂತಲ. ಇದೇನೇ ನಿಂಗೇನು ಸಮಾಧಾನ ಆಗೋದು? ಅಷ್ಟಕ್ಕೂ ನಾನು ಪ್ರಾರ್ಥನಾ ಇಬ್ಬರೇ ಹೋಗಿದ್ರು, ನಿಂಗೇನು ಪ್ರಾಬ್ಲಮ್ ಇರಲಿಲ್ಲ ತಾನೇ? ಅದ್ಯಾಕೆ ಉಸಿರು ಬಿಡ್ತಾ ಇದೀಯಾ ಅಂತ ಅನುಮಾನದಿಂದ ಕೇಳಿದ ಅವನಿಗೆ, ಅಯ್ಯೋ ಹೌದು, ನಾನೇನು ಅಂದ್ಕೊಳ್ತಿರ್ಲಿಲ್ಲ, ಅಂದರೆ ಆಂಟಿ ಅಂಕಲ್ಗೆ ಅಕಸ್ಮಾತ್ ಗೊತ್ತಾದರೂ ಏನೂ ಸಮಸ್ಯೆ ಆಗಲ್ಲ ಅಂತ ಹಾಗಂದೆ ಅಷ್ಟೆ ಎಂದಳು. ಅದು ಹೌದು, ನಾನು ಹೇಳ್ಬೋದಿತ್ತು, ಆದರೂ ಮತ್ತೆ ವಿಷಯ ದೊಡ್ಡದಾಗತ್ತೆ ಅಂತ ಸುಮ್ಮನಾದೆ ಎಂದು ಸಂದೀಪ್ ಹೇಳಿದ್ದು ಅವಳ ಕಿವಿಗೆ ಬಿದ್ದಿರಲಿಲ್ಲ. ಏನೋ ಯೋಚಿಸುತ್ತಿದ್ದವಳು ಅವನ ಕಡೆ ತಿರುಗಿ, ಓ ಅದಕ್ಕೆ ನಿನ್ನ ಪ್ರಾರ್ಥನಾ ಆಫೀಸಲ್ಲಿ ಎಲ್ಲೂ ಕಾಣಿಸಿಲ್ಲ ಎಂದಿದ್ದಳು. ಅಂದರೆ ನೀನು ಅವಳನ್ನು ಗಮನಿಸ್ತಾ ಇರ್ತೀಯ ಅಂತ ಆಯಿತು. ಅವತ್ತು ನನ್ನ ಜೊತೆ ಬಾ ಪರಿಚಯ ಮಾಡ್ಕೊಡ್ತೀನಿ ಅಂದರೆ ಕೊಂಕು ಮಾತಾಡಿದೆ ಎಂದ ಸಂದೀಪ್. ನಾನೇನು ಅವಳನ್ನು ಬೇಕು ಅಂತ ಗಮನಿಸಿಲ್ಲ, ಒಂದೇ ಆಫೀಸ್ ಅಂದರೆ ಎಲ್ಲರೂ ಕಣ್ಣಿಗೆ ಕಾಣಿಸ್ಕೋತಾರೆ, ಅಷ್ಟಕ್ಕೂ ನಮಗೆ ಗೊತ್ತಿರೋರು ಯಾರೋ ಇದ್ದಾರೆ ಅಂದರೆ ಒಂದು ಸಲ ಅವ್ರ ಬಗ್ಗೆ ಯೋಚನೆ ಮಾಡ್ತೀವಲ್ಲ, ಅದು ಕಾಮನ್ ತಾನೇ ಕೇಳಿದಳು ಶಕುಂತಲ. ಸರಿ ಸರಿ, ನಂಗೆ ತುಂಬ ಸುಸ್ತಾಗಿದೆ, ನಾನು ಹೋಗಿ ವಿಶ್ರಾಂತಿ ತಗೊಳ್ತೀನಿ, ಸಂಜೆ ಮತ್ತೆ ಲಾಗಿನ್ ಆಗಬೇಕು, ನೀನು ಆರಾಮಾಗಿ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಇದ್ದು ಹೋಗು ಎಂದು ಸಂದೀಪ್ ಅಲ್ಲಿಂದ ಹೋಗಿದ್ದ. ಎಂದಿನಂತೆ ಸವಿತಾ ಪ್ರಸಾದ್ಗೆ ಫೋನ್ ಮಾಡಿದರು. ಏನು ಸಮಾಚಾರ ಅಮ್ಮ, ಇವತ್ತೇನೇನು ಮಾಡಿದೆ ಎಂದು ಪ್ರಸಾದ್ ಮಾತು ಶುರು ಮಾಡಿದ. ಏನೂ ವಿಶೇಷ ಇಲ್ಲ ಪ್ರಸಾದ್, ಆದರೆ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ನಾನೇನೋ ಕೇಳ್ತೀನಿ, ಅದಕ್ಕೆ ನೀನು ಇಲ್ಲ ಅಂತ ಅನ್ನಬಾರ್ದು, ಹಾಗಂತ ಪ್ರಾಮಿಸ್ ಮಾಡು. ಅಮ್ಮ, ನೀನು ಮತ್ತೆ ಅದೇ ವಿಷಯ ಮಾತಾಡಬೇಕು ಅಂದ್ಕೊಂಡಿದ್ರೆ ನನ್ನ ಹತ್ರ ನಿನ್ನ ಆಸೆನ ನೆರವೇರಿಸೋದಕ್ಕೆ ಆಗಲ್ಲ, ಅದಕ್ಕೆ ನಾನು ಯಾವ ಪ್ರಾಮಿಸು ಮಾಡಲ್ಲ ಎಂದು ಪ್ರಸಾದ್ ಸ್ವಲ್ಪ ಕೋಪ ಮಾಡಿಕೊಂಡು ಹೇಳಿದಾಗ, ಅಯ್ಯೋ ನಿಂಗೆ ಅದೇ ಧ್ಯಾನ, ನಾನು ಆ ವಿಷಯನ ಮರ್ತು ಬಿಟ್ಟಿದ್ದೀನಿ, ಎಲ್ಲ ನನ್ನ ಹಣೆ ಬರ ಅಂತ ಸುಮ್ಮನಾಗಿದ್ದೀನಿ, ಇನ್ಮುಂದೆ ನಿನ್ನ ಹತ್ರ ಮದುವೆ ವಿಷಯ ಮಾತಾಡಲ್ಲ, ಅವಳ ವಿಷಯನೂ ಮಾತಾಡಲ್ಲ ಎಂದರು ಸವಿತಾ. ಮೊದಲೆಲ್ಲ ಮದುವೆ ಅಥವಾ ಪ್ರಾರ್ಥನಾ ವಿಷಯ ಬಂದರೆ ಸವಿತಾಗೆ ಬೇಸರವಾಗುತ್ತಿತ್ತು, ಆದರೆ ಇವತ್ತು ತೀರಾ ಹಗುರವಾಗಿ ತೆಗೆದುಕೊಂಡು ಮಾತನಾಡಿದ್ದು ನೋಡಿ ಪ್ರಸಾದ್ಗೆ ಅಚ್ಚರಿಯಾಗಿತ್ತು. ಆದರೂ ಕೊನೆಗೂ ಅಮ್ಮ ಅದನ್ನೆಲ್ಲ ಬಿಟ್ಟು ಮುಂದೆ ಬಂದ್ರಲ್ಲ ಎಂದು ಸುಮ್ಮನಾಗಿದ್ದ. ಹಾಗಿದ್ರೆ ಹೇಳು ಏನಂತ, ಅದು ಎಷ್ಟು ಕಷ್ಟ ಆದರೂ ಅದನ್ನು ನಾನು ಈಡೇರಿಸ್ತೀನಿ ಎಂದು ಖುಷಿಯಿಂದ ಹೇಳಿದ ಪ್ರಸಾದ್. ಅದು ನೀನು ವಾಪಸ್ ಇಲ್ಲಿಗೆ ಬಂದುಬಿಡು ಪ್ರಸಾದ್, ನಂಗೆ ಗೊತ್ತು ನಿಂಗೆ ಇಲ್ಲಿ ಬರೋಕೆ ಇಷ್ಟ ಇಲ್ಲ ಅಂತ, ಆದರೆ ಈ ಅಮ್ಮಂಗೋಸ್ಕರ ಇಲ್ಲಿಗೆ ಬಾ. ನನ್ನ ಹತ್ರ ಹೇಳ್ತೀಯ ಅಲ್ವಾ ಹಳೆ ವಿಷಯನೆಲ್ಲ ಮರ್ತು ಅಂತ, ಹಾಗೇನೆ ನೀನು ಅದನ್ನೆಲ್ಲ ಮರೆತು ಇಲ್ಲೇ ಇದ್ದು ಹೊಸ ಜೀವನ ಆರಂಭ ಮಾಡ್ಬೋದು ತಾನೆ, ಪ್ಲೀಸ್ ಇಲ್ಲ ಅಂತ ಹೇಳಬೇಡ ಎಂದು ವಿಷಾದದಿಂದ ಹೇಳಿದ್ದರು ಸವಿತಾ. ಅಮ್ಮ, ಸಡನ್ನಾಗಿ ನಿಂಗೆ ಏನಾಯಿತು? ಆರಾಮಾಗಿದೆಯಾ ತಾನೆ? ನಿಜ ಹೇಳು, ನಿಂಗೇನಾದರೂ ಸಮಸ್ಯೆ ಆಗಿದೆಯಾ? ನನ್ನ ಹತ್ರ ಯಾವುದು ಮುಚ್ಚಿಡಬೇಡ, ಈ ಥರ ಮಾತಾಡಿದರೆ ನಂಗೆ ಭಯ ಆಗುತ್ತೆ. ಪ್ರಸಾದ್ ಗಾಬರಿಗೊಂಡಿದ್ದ. ಪ್ರಸಾದನ್ನು ವಾಪಸ್ ಕರೆದಿದ್ದು ಸವಿತಾ ಇದೇ ಮೊದಲೇನಲ್ಲ, ಆದರೆ ಇತ್ತೀಚೆಗೆ ಅವರು ಈ ಬಗ್ಗೆ ಮಾತನಾಡಿರಲಿಲ್ಲ ಮತ್ತು ಇಷ್ಟೊಂದು ಬೇಡಿಕೊಂಡಿರಲೂ ಇಲ್ಲ. ಆದ್ದರಿಂದ ಪ್ರಸಾದ್ಗೆ ಗಾಬರಿಯಾಗಿತ್ತು. ಹಾಗೆಲ್ಲ ಏನೂ ಇಲ್ಲ ಪ್ರಸಾದ್, ನೀನು ಗಾಬರಿ ಆಗಬೇಡ, ಯಾಕೋ ನನಗೆ ನೀನು ನನ್ನ ಜೊತೆನೇ ಇರಲಿ ಅಂತ ಅನಿಸ್ತು. ನಂಗೆ ನೀನೊಬ್ಬನೇ ಮಗ, ಎಷ್ಟು ವರ್ಷ ಅಂತ ಅಲ್ಲೇ ಇರ್ತೀಯ? ಇಷ್ಟೆಲ್ಲ ದುಡ್ಡು ಆಸ್ತಿ ಮನೆ ಇದ್ದರೂ ನಮ್ಮವ್ರು ನಮ್ಮ ಜೊತೆಗಿಲ್ಲ ಅಂದರೆ ಎಲ್ಲ ವ್ಯರ್ಥ ತಾನೆ. ನಂಗೆ ಯಾಕೋ ತುಂಬ ಬೇಜಾರಾಗ್ತಾ ಇತ್ತು ಪ್ರಸಾದ್, ಅದಕ್ಕೆ ನಾನು ತುಮಕೂರಿಗೆ ಬಂದುಬಿಟ್ಟೆ, ಈಗ ಅಣ್ಣ ಅತ್ತಿಗೆ ಜೊತೆನೇ ನಮ್ಮನೆಲ್ಲೇ ಇದ್ದೀನಿ ಎಂದು ಸವಿತಾ ಮೌನಿಯಾದರು. ಏನು, ನೀನು ತುಮಕೂರಿಗೆ ಹೋಗಿದ್ಯಾ? ನಂಗೊಂದು ಮಾತು ಹೇಳಿಲ್ಲ. ಅಮ್ಮ, ನಿಜವಾಗ್ಲೂ ಎಲ್ಲ ಓಕೆ ತಾನೇ? ಹೇಳಿದ್ನಲ್ಲ ಪ್ರಸಾದ್, ಎಲ್ಲ ಸರಿಯಾಗಿದೆ, ಆದರೆ ನೀನು ಇಲ್ಲಿಗೆ ಬರಬೇಕು ಅಷ್ಟೇ, ಅದು ಬೆಂಗಳೂರಲ್ಲಿರೋಣ ಅಂತ ಹೇಳಬೇಡ. ನಾನಿನ್ನು ಇರೋಷ್ಟು ದಿನ ಇದೇ ಮನೇಲಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟರ ಮೇಲೆ ನಾನು ಏನೂ ಹೇಳಲ್ಲ, ನಿರ್ಧಾರ ನಿಂಗೆ ಬಿಟ್ಟಿದ್ದು. ಚೆನ್ನಾಗಿ ಯೋಚನೆ ಮಾಡಿ ನಂಗೆ ಮತ್ತೆ ಕರೆ ಮಾಡು ಎನ್ನುತ್ತಾ ಸವಿತಾ ಕಾಲ್ ಕಟ್ ಮಾಡಿದ್ದರು. ಅಮ್ಮನ ಮಾತು ಕೇಳಿ ಪ್ರಸಾದ್ನ ಯೋಚನೆಯ ರೈಲು ಓಡಲು ಪ್ರಾರಂಭಿಸಿತ್ತು. ಅಮ್ಮ ಯಾಕೆ ಹೀಗೆ ಹೇಳ್ತಿದ್ದಾರೆ? ಏನಾದರೂ ಆಗಿದೆಯಾ ಅವರಿಗೆ? ನನ್ನ ಹತ್ರ ಮುಚ್ಚಿಡ್ತಿದ್ದಾರಾ?
ಇಲ್ಲ, ಹಾಗೇನೂ ಆಗಿರಲ್ಲ. ಅಮ್ಮಂಗೆ ಆರೋಗ್ಯ ಸಮಸ್ಯೆ ಅಂತೂ ಏನೂ ಆಗಿಲ್ಲ. ಅದು ನಂಗೆ ಗೊತ್ತಾಗ್ತಿತ್ತು ಡಾಕ್ಟರಿಂದ. ಮತ್ತೇನು, ಮದುವೆ ಪ್ಲ್ಯಾನ್ ಮಾಡಿದಾರಾ? ಇಲ್ಲ, ಅಮ್ಮ ಈ ಥರ ಸುಳ್ಳು ಹೇಳಿ ನನ್ನ ಅಲ್ಲಿಗೆ ಬಾ ಹೇಳಲ್ಲ. ಅದರಲ್ಲೂ ಅವರು ಯೋಚನೆ ಮಾಡಿ ನಿರ್ಧಾರ ಮಾಡು ಅಂದಿದ್ದಾರೆ. ಹಾಗಾದರೆ ಏನು? ಆದರೂ ಅಮ್ಮ ಹೇಳೋದ್ರಲ್ಲಿ ತಪ್ಪೇನಿದೆ? ನಾನೇ ತಪ್ಪು ಮಾಡಿದೆ ಅನ್ನಿಸ್ತಿದೆ. ನನ್ನ ಸಮಾಧಾನಕ್ಕೋಸ್ಕರ ಎಲ್ಲನೂ ಬಿಟ್ಟು ಇಲ್ಲಿಗೆ ಬಂದುಬಿಟ್ಟೆ. ಕೇವಲ ಕೆಲಸ ಮತ್ತು ನನ್ನ ಖುಷಿ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡಿದೆ. ಆದರೆ ಅಮ್ಮ ಪಾಪ ಅವರೊಬ್ಬರೇ ಇರಬೇಕು ಅಂತ ಗೊತ್ತಿದ್ರು ನಾನು ಖುಷಿಯಾಗಿದ್ದರೆ ಸಾಕು ಅಂತ ನನ್ನ ನಿರ್ಧಾರಕ್ಕೆ ಅವ್ರ ಜೊತೆಯಾದರು. ಆದರೂ ವಾಪಸ್ ಅಲ್ಲಿಗೆ ಹೋದರೂ ತುಮಕೂರಿಗೆ ಹೋಗಿ ನನ್ನ ಹತ್ರ ಮತ್ತೆ ಹಳೆ ಜೀವನಕ್ಕೆ ಹೋಗೋಕ್ಕಾಗುತ್ತಾ? ನಾನು ಖುಷಿಯಾಗಿರಲ್ಲ ಅಂದರೆ ಅಮ್ಮನ ಖುಷಿಯಿಂದ ನೋಡ್ಕೊಳ್ಳೋಕ್ಕಾಗತ್ತಾ? ಹೀಗೆ ನೂರಾರು ಯೋಚನೆಗಳು. ಮುಂದುವರಿಯುವುದು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.